ಹಾರ್ದಿಕವಾದಂಥ ಸ್ವಾಗತ ಬಯಸುತ್ತೇನೆ. ಸೊ ಇವತ್ತಿನ ಪ್ರೆಸ್ ಕಾನ್ಫರೆನ್ಸ್ ಉದ್ದೇಶ ಏನಂದ್ರೆ ರೀ, ಇವತ್ತು 31 ಮಾರ್ಚ್ ಎಂಡು, ಯಾಕಂದ್ರೆ ಬಿಸ್ನೆಸ್ಸು ಯಾವುದೇ ಸಂಸ್ಥೆಗಳಿದ್ರು ಇಯರ್ ಎಂಡಿಗೆ ಹತ್ತಿರದ ಒಂದು ಲೆಕ್ಕ ಸಿಗ್ತೈತೆ ಅಂದ್ರೆ ಲಾಭ ನಷ್ಟದೆಲ್ಲ. ಅದಕ್ಕೆ ಇಲ್ಲೆಲ್ಲ ಬೆಳಗಾವಿ ಜಿಲ್ಲಾ ಜನರ ಆಶೀರ್ವಾದದಿಂದ, ಸೊ ಎಲ್ಲ ನಮ್ಮ ಆಡಳಿತ ಮಂಡಳಿ ಆಶೀರ್ವಾದದಿಂದ, ಎಲ್ಲ ಸಿಬ್ಬಂದಿ ವರ್ಗ ಆಶೀರ್ವಾದ, ರೈತರ ಆಶೀರ್ವಾದದಿಂದ ಸುಮಾರು ನಾವು ಇವತ್ತಿಗೆ 2 ವರ್ಷ ನಾವು ಕಂಪ್ಲೀಟ್ ಮಾಡ್ತಾಯಿದ್ದೀವಿ ಚೇರ್ಮನ್ ಆಗಿ. ಸೊ ಹೋದ ಸಲ ತಮಗೆಲ್ಲ ಗೊತ್ತಿದ್ದಂಗೆ 13 ಕೋಟಿ 26 ಲಕ್ಷ ಲಾಭ ಮಾಡಿದ್ವಿ ನಾವು ಹೋದ ಸಲ ರೀ. ಸೊ ಈ ಸಲ ಪ್ರಾಫಿಟ್ ನಮ್ಮದು 12 ಕೋಟಿ 59 ಲಕ್ಷ ಮಾಡಿದ್ವಿ ಒಂದು ಲಾಭ. ಸೊ ಯಾಕಂದ್ರೆ ಇದನ್ನು ನಿಮಗೆ ಒಂದೇ ಲೆಕ್ಕ ಹೇಳ್ತೀವಿ ರೀ, ಹೋದ ಸಲ ಬಿಲ್ಲು ಭಾಳ ಅಂದ್ರೆ ಕಡಿಮೆ ಪ್ರಮಾಣದಾಗ ಕಡಿಮೆ ರೈತರಿಗೆ ರೇಟ್ ಕೊಟ್ಟಿದ್ವಿ ರೀ. ಅಂದರೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಅವರು ಅಂದ್ರೆ 4 ರೂಪಾಯಿ ರೈತ ರೇಟ್ ಜಾಸ್ತಿ ಮಾಡ್ರು. ಅದನ್ನು ಜಾಸ್ತಿ ಮಾಡಿ ಅದಾದ ನಂತರ 1 ರೂಪಾಯಿ ಜಾಸ್ತಿ ಮಾಡಿ ರೈತರಿಗೆ ರೇಟ್ ನಾವು ಜಾಸ್ತಿ ಕೊಟ್ಟ ನಂತರನೂ ರೀ 12 ಕೋಟಿ ಲಾಭ ಮಾಡಿದ್ವಿ ನಾವು. ಅಕಸ್ಮಾತ್ ಏನಾರು ನಾವು 2 ರೂಪಾಯಿ ಇನ್ನೂ ಕಡಿಮೆ ಕೊಡ್ತಿದ್ದು ರೈತರಿಗೆ ಅಂದರೆ 20 ಕೋಟಿ ಮೇಲ್ಪಟ್ಟು ಲಾಭ ಆಗ್ತಿತ್ತು. ಅಂದ್ರೆ ಒಳ್ಳೆಯ ಲಾಭ ಆಗೈತಿ. ಇದಕ್ಕೆ ಮುಖ್ಯವಾದಂಥ ರೈತರು ಒಳ್ಳೆಯ ಗುಣಮಟ್ಟ ಹಾಲು ಕೊಟ್ಟಿದ್ದಕ್ಕೆ ನಮ್ಮ ಸಿಬ್ಬಂದಿ ವರ್ಗ, ನಮ್ಮ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು, ಎಲ್ಲ ಸಿಬ್ಬಂದಿ ವರ್ಗದ ಅಂದರೆ ಸರಿಯಾಗಿ ಕೆಲಸ ಮಾಡೋಕ್ಕೆ. ಯಾಕಂದ್ರೆ 2 ವರ್ಷದಿಂದ ಜೀರೋ ಇದ್ದಂಥದ್ದು ಇವತ್ತು ಮತ್ತಂದ್ರೆ 12.5 ಕೋಟಿ 59 ಲಕ್ಷ ಪ್ರಾಫಿಟ್ ಆಗಿ ಮುಂದಿನ ದಿನಮಾನದಲ್ಲಿ ಒಳ್ಳೆ ಅಂದರೆ ಕೆಲಸ ಆಗ್ತೈತಿ ಅಂತೇಳಿ ತಮ್ಮ ಮುಖಾಂತರ ಜಿಲ್ಲೆ ರೈತರ ಗಮನಕ್ಕೆ ನಾನು ತರ್ತಾಯಿದ್ದೀನಿ. ಸೊ ಅಂದರೆ ನಮ್ದು ಅಚೀವ್ಮೆಂಟ್ ಏನೇನಾಗೈತೆ ಅಂಥೇಳಿ ಎಲ್ಲ ಆಲ್ರೆಡಿ ನಿಮಗೊಂದಂದ್ರೆ ನಾವು ಕೊಟ್ಟಿದ್ದೀವಿ. ಅಂದ್ರೆ ಸಂಘಗಳು ಎಷ್ಟು ಜಾಸ್ತಿ ಮಾಡಿದ್ದೀವಿ ಟೋಟಲ್ ನಾವು ಅಂದರೆ ಎವರೇಜ್ ಆಗಿ ಸರಾಸರಿ ಹಾಲು 2,75,000 ಹಾಲನ್ನು ಹೈಯೆಸ್ಟ್ ಕಲೆಕ್ಷನ್ ಆಗಿದ್ದು ಬೆಳಗಾಂ ಒಕ್ಕೂಟ ಹಿಸ್ಟ್ರಿ ಒಳಗೆ. ಯಾಕಂದ್ರೆ ಯಾವಾಗಲೂ ಹಾಲು ಅಂದ್ರೆ 140 150 ಹೋಗ್ತಿತ್ತು ರೀ. ಸೀಸನ್ ಇದ್ದಾಗ 2 ಲಕ್ಷ ಬತ್ತು. ಈಗ ನಾವು 2.75 2,50,000 ಕಂಟಿನ್ಯೂ ಉಳಿಯೋಂಗೆ ಹಾಲನ್ನು ಮಾಡಿದ್ವಿ. ಸುಮಾರು 8 ಕೋಟಿ 20 ಲಕ್ಷ ಲೀಟ್ರ್ ನಾವು ರೈತರ ಕಡೆಯಿಂದ ಹಾಲು ಅಂದರೆ ಖರೀದಿ ಮಾಡ್ಕೊಂಡ್ರಿ ಇಡೀ ವರ್ಷಗಂಟ್ಲೆ. ಅದ್ರೊಳಗೆ 331 ಕೋಟಿ ರೈತರಿಗೆ ಅಂದ್ರೆ ನಾವು ಅಂದರೆ ದುಡ್ಡು ಕೊಟ್ಟಿದ್ದು ಹಾಲಿನ ಬಿಲ್. ಅದ್ರೊಳಗೆ ಪ್ರೋತ್ಸಾಹನ ಒಂದು 33 ಕೋಟಿ ಸರ್ಕಾರ ಕೊಟ್ಟೈತೆ. ಅಂದ್ರೆ ಸೊ ಆರ್ಥಿಕವಾಗಿ ನಮ್ಮಂದ್ರೆ ರೈತರು ಎಷ್ಟು ನಾವು ಅವ್ರನ್ನ ಗಟ್ಟಿ ಮಾಡೋಕ್ಕಾಗ್ತದೆ ಪ್ರಯತ್ನ ಮಾಡತ್ತೋ. ನಾನು ಎಲ್ಲ ರೈತರಿಗೆ ಅಂದರೆ ಎಲ್ಲ ಹಳ್ಳಿಗೆ ಹೋದಾಗ ಫಂಕ್ಷನ್ದಾಗ ನಾನು ಅವ್ರಿಗೆ ಇದನ್ನ ವಿನಂತಿ ಮಾಡ್ಕೋತಾ ಇದ್ದೇನೆ. ಅಂದ್ರೆ ದಕ್ಷಿಣ ಭಾಗದಾಗ ಇದನ್ನ ದೊಡ್ಡ ಉದ್ಯೋಗ ಆಗಿ ಮಾಡ್ತಾರೋ. ನಮ್ಮ ಈ ಕಡೆ ಉತ್ತರ ಕರ್ನಾಟಕದಾಗ ನಮ್ಮ ಜನ ಜಾಸ್ತಿ ಕಬ್ಬು ಬೆಳೆಗೆನ ಹೆಚ್ಚು ಬೆನ್ನು ಹತ್ತಾರೋ, ಅದಕ್ಕೆ ಮಾಡ್ತಾರೆ. ಅದ್ರ ಜೊತೆಗೆ ನೀವು ಹೈನುಗಾರಿಕೆನೂ ಪ್ರೋತ್ಸಾಹ ಕೊಟ್ಟಿದ್ರೆ ನಿಮ್ಗದು ಇನ್ನೊಂದು ಸೈಡ್ ಇನ್ಕಮ್ ಆಗ್ತೈತಿ, ಒಳ್ಳೇದಾಗ್ತೈತಿ. ಮಾಡೋತ್ತೆಲ್ಲ ಪ್ರೋತ್ಸಾಹ ಕೊಡ್ತಾಯಿದ್ವಿ. ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೈತರ ಹೈನುಗಾರಿಕೆಗೆ ಬಂದರೆ ಅವ್ರದ್ದಂದ್ರೆ ಕಬ್ಬು ಮತ್ತೊಂದು ಬೆಳೆಗೆ ಅವ್ರಿಗೆಲ್ಲ ವರ್ಷಕ್ಕೊಂದು ಇನ್ಕಮ್ ಬಂದೇ ಬರ್ತೈತಿ. ಇದಾದರೆ ನಾವು ಮೊದಲೆಲ್ಲ ಬೆಳಗಾವಿ ಹಾಲು ಒಕ್ಕೂಟ 30 ದಿವ್ಸಕ್ಕೆ ಹಾಲಿನ ಬಿಲ್ ಅಂದ್ರೆ ಹೋಗ್ತೈತೆ ರೈತರಿಗೆ. ಈಗ ನಾ ಬಂದ ನಂತರ 10 ದಿವ್ಸಕ್ಕೆ ಹಾಲಿನ ಬಿಲ್ ಹೊಂಟೈತೆ. 10 ದಿವ್ಸಕ್ಕೆ ಅಂದ್ರೆ ಅವ್ರ ಅಕೌಂಟ್ ಜಮಾ ಆಗ್ತೈತೆ. ಅಂದ್ರೆ ಅದು ಅವ್ರದ್ದು ವಾರದ ಸಂತಿ ಲೆಕ್ಕ ಹಿಡ್ಕೊಂಡು ಮಾಡೋಕೆ ಅನುಕೂಲ ಆಗ್ತೈತಿ. ಇದಕ್ಕೆ ಹೈನುಗಾರಿಕೆ ಕಡೆ ಹೆಚ್ಚು ಒತ್ತು ಕೊಟ್ಟು ನೀವು ಬರ್ರಿ ಅಂತೇಳಿ ಎಲ್ಲ ಹೇಳತ್ತೀವಿ ರೀ. ಹೋದ ಸಲ 13 ಕೋಟಿ 26 ಲಕ್ಷ ಲಾಭ ಏನಾಗಿತ್ತಲ್ಲ ರೀ, ಅದ್ರೊಳಗೆ ನಾನು ಹೇಳಿದ್ನ. ಯಾಕಂದ್ರೆ ಲಾಭ ನಾನು ಪೂರ್ತಿ ತೋರಿಸ್ಬಿಟ್ನೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗ್ತೈತಿ, ರೈತರಿಗೆ ಅಷ್ಟು ಅನುಕೂಲ ಮಾಡೋಕ್ಕಲ್ಲ. ಆದ್ರೆ ನಾನು ಫೈನಲಿ ಫಿಗರ್ ಕಡಿಮೆ ತೋರಿಸಿ ಬಂದದ್ದು ಮೇಜರ್ ಅಮೌಂಟ್ ನಾನು ರೈತರಿಗೆನ ಬಟವಾಡೆ ಮಾಡಿದ್ದಾರೆ. ಅಂದ್ರೆ ಚಾಪ್ ಕಟ್ರ್ ಮಷೀನ್ ಅಂದ್ರೆ ಅದ್ರೊಳಗೆ ನಾವು ಅಕಸ್ಮಾತ್ ರೇಟ್ 60% ನಾವು ಅಂದ್ರೆ ಸಬ್ಸಿಡಿ ಕೊಟ್ಟವ್ರಿ. 60% 40% ಅವ್ರಿ ಚಾಪ್ ಕಟ್ರ್ ಮಷೀನು. ಬಿಲ್ಡಿಂಗ್ ಕಟ್ಟಡಗಳು ಸುಮಾರು 2 ಕೋಟಿ ಗಂಟಲೆ ಎಲ್ಲೆಲ್ಲಿ ಸಂಘಗಳಿಗೆ ಬಿಲ್ಡಿಂಗ್ ಹಿಂಗೆಲ್ಲ ಮಾಡಿ ಅತ್ಯುತ್ತಮವಾದಂಥ ಅಭಿವೃದ್ಧಿನ ಮಾಡ್ತಾಯಿದ್ದೀವಿ. ಮುಂದಿನ ದಿನಮಾನದಲ್ಲಿ ಇನ್ನೂ ಡೈರಿ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಕಟ್ಟಿ ಈಗ 2,75,000 ಬರುವಂಥ ಹಾಲಿನ ಶೇಖರಣೆ ಮುಂದಿನ ದಿನ 5 ಲಕ್ಷ ಡೈಲಿ ಕಲೆಕ್ಷನ್ ಆಗುವಂಥ ಹಿಂಗೆಲ್ಲ ಪ್ಲ್ಯಾನ್ ಇಟ್ಕೊಂಡೆಲ್ಲ ಮಾಡ್ತಾಯಿದ್ವಿ ರೀ. ಅದಕ್ಕೆ ತಾವೆಲ್ಲ ಈ ಸಲ ನಾವು ಟರ್ನೋರ್ ರೀ, ಈಗ ನಾವು ಬರೋಕ್ಕಿಂತ ಮೊದಲು 300 ಕೋಟಿ ಟರ್ನೋರ್ ಇತ್ತು ರೀ. ಈಗ ಎರಡನೇ ಅಂದ್ರೆ ಒಂದು ವರ್ಷ ನಾನು 400 ಕೋಟಿ ಟರ್ನೋರ್ ಮಾಡಿದೆ. ಈ ವರ್ಷ 500 ಕೋಟಿ ಮೇಲ್ಪಟ್ಟು ಟರ್ನೋರ್ ಮಾಡಿದ್ದಾರೆ. ಅಂದ್ರೆ ಬಿಸ್ನೆಸ್ಸನ್ನು ಜಾಸ್ತಿ ಆಯ್ತು, ನಮ್ಮ ಟರ್ನೋರು ಜಾಸ್ತಿ ಆಯ್ತು. ಮುಂದಿನ ದಿನಮಾನದಾಗ ಇನ್ನೂ 600-700 ಕೋಟಿ ಟರ್ನೋರ್. ನಾವು ಟರ್ನೋರ್ ಎಷ್ಟು ಜಾಸ್ತಿ ಮಾಡಿದಷ್ಟು ನಮಗೆ ಲಾಭ ಜಾಸ್ತಿ ಆಗ್ತದೆ. ಕ್ವಾಲಿಟಿ ಹಾಲು ಎಷ್ಟು ಚಲೋ ಬರ್ತದೆ ಅಷ್ಟು ಲಾಭ ಜಾಸ್ತಿ ಆಗ್ತದೆ. ಅದಕ್ಕೆ ಆರ್ಥಿಕವಾಗಿ ರೈತರಿಗೆ ಬೆಳಗಾವಿ ಹಾಲು ಒಕ್ಕೂಟದಿಂದ ಎಷ್ಟು ಆರ್ಥಿಕವಾಗಿ ಅವ್ರು ಸಹಾಯ ಮಾಡೋಕ್ಕಾಗ್ತೈತಿ, ಎಷ್ಟು ಅವ್ರು ಪ್ರದಡ್ ಮಾಡೋಕ್ಕಾಗ್ತೈತಿ, ಈ ಮುಖಾಂತರ ನಾವು ಪ್ರಾಮಾಣಿಕವಾಗಿ ಎಲ್ಲ ಪ್ರಯತ್ನ ಮಾಡ್ತೀವಿ. ಇದಕ್ಕೆ ವಿಶೇಷವಾಗಿ ಅಂದರೆ ರೈತರ ಸಹಕಾರ, ನಮ್ಮೆಲ್ಲ ಸಿಬ್ಬಂದಿ ವರ್ಗ ಸಹಕಾರ, ನಮ್ಮ ಆಡಳಿತ ಮಂಡಳಿ ಎಲ್ಲರೂ ಸಹಕಾರದಿಂದ ಈ ಮಟ್ಟಿಗೆ ಇವತ್ತು ನಾವು ಲಾಭ ಆಗಿದ್ವಿ. ಮುಂದಿನ ದಿನಮಾನ ಇನ್ನೂ ಪ್ರಾಮಾಣಿಕವಾಗಿ ನಡೆಸುವಂಥ ಪ್ರಯತ್ನ ಮಾಡ್ತೀವಿ. ಇನ್ನು ತಾವು ಏನಾದ್ರೆ ಕೇಳ್ಬೋದು ರೀ.
ಈಗ ಟೋಟಲ್ ನೋಡಿ ಸುಮಾರು ಒಂದು 12ರಿಂದ 13 ಲಕ್ಷ ಲೀಟ್ರ್ ಹಾಲು ಬೆಳಗಾವಿ ಜಿಲ್ಲಾದಾಗ ಐತೆ ಅಂತ ಒಂದು ರಿಪೋರ್ಟ್ ಇದೆ ರೀ. ಅಂದರೆ 13 ಲಕ್ಷ ಇದ್ದಾಗ ಬರೀ 2,75,000 ನಮ್ಮ ಡೈರಿಗೆ ಬರ್ತೈತೆ. ಅದ್ರೊಳಗೆ ಏನಾಗ್ತೈತೆ ಅಂದ್ರೆ ಮ್ಯಾಕ್ಸಿಮಮ್ಮು ಪ್ರೈವೇಟ್ ಡೈರಿಗಳು ಭಾಳ ಅದಾವ್ರಿ. ಅಂದ್ರೆ ಬೆಳಗಾವಿ ಡಿಸ್ಟಿಕ್ ಒಳಗೆ ಪ್ರೈವೇಟ್ ಡೈರಿಯವ್ರು ಹಾಲು ಒಯ್ತಾರೋ, ಸ್ವಂತ ಬೆಳಕಿಗೆ ಹಾಲು ಬೆಳೆಸ್ತಾರೋ, ಮಹಾರಾಷ್ಟ್ರ ಒಯ್ತಾರೋ. ಅದಕ್ಕೆ ನಾವೆಲ್ಲನೂ ಅವ್ನ ಅಟ್ರ್ಯಾಕ್ಟ್ ಯಾಕೆ ಮಾಡೋದು, ಮೊದಲು ನೋಡ್ರಿ 2 ಲಕ್ಷ ಇರೋ ಹಾಲನ್ನು 2,75,000 ಆಗಿತ್ತು ಅಂದ್ರೆ ರೈತರು ಕರೆಕ್ಟಾಗಿ ಬಿಲ್ ಹೋತಂದ್ರೆ ನಮ್ಮ ಕಡೆ ಕೊಡ್ತಾರೆ. ಜಾಸ್ತಿ ರೈತರಿಗೆ ಹಣ ಕೊಟ್ಟರೆ ನಮ್ಮ ಕಡೆ ಕೊಡ್ತಾರೆ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ಮಹಾರಾಷ್ಟ್ರ ಪ್ರೈವೇಟ್ಗೆ ಹೋಗೋದು ಕಡಿಮೆ ಮಾಡಿ ನಮ್ಮ ಡೈರಿಗೆ ತೊಗೊಳ್ಳೋಂಥ ಪ್ರಯತ್ನ ಮಾಡ್ತೀವಿ ರೀ. ಈಗಂದ್ರೆ ಏನಾಗಿದೆ ಅಲ್ಲಿ ಟೋಟಲ್ ನಮ್ಗೆ ಮಾರುತಿಯಲ್ಲಿ 19 ಎಕರೆ ನಮ್ಮ ಲ್ಯಾಂಡ್ ಇದೆ ಅಲ್ಲಿ. ಅಂದ್ರೆ ವೆಟರ್ನರಿ ಡಿಪಾರ್ಟ್ಮೆಂಟು ನಮಗೆ ಲೀಸ್ ಕೊಟ್ಟಾರಲ್ಲ. ನಾನು ಗೌರ್ಮೆಂಟ್ ಆಫ್ ಕರ್ನಾಟಕ ಏನು ರಿಕ್ವೆಸ್ಟ್ ಮಾಡಿದ್ದೀನಿ, ಆ ಲ್ಯಾಂಡನ್ನು ನೀವು ಲೀಸ್ ಅಂತ ಇಡಬೇಡ್ರಿ, ನಮ್ಮ ಒಕ್ಕೂಟ ಕೊಡ್ರಿ. ಅಂದ್ರೆ ದಕ್ಷಿಣ ಒಳಗೆಲ್ಲ ಕೋಲಾರ, ಬೆಂಗಳೂರು ಆ ಜಮೀನುಗಳೆಲ್ಲ ನೀವು ಅವ್ರಿಗೆ ಕೊಟ್ಟಿದ್ದೀವಿ ಡೈರಿಗೆ. ನನಗೆ ಈ ಜಮೀನನ್ನು ವಾಪಸ್ ನಮ್ಮ ಹಸ್ತಾಂತರ ಮಾಡಿರಿ, ನಮ್ಮದೇ ಜಮೀನು ಅಂತೇಳಿ ಬೆಳಗಾವಿ ಡೈರಿಗೆ ನೀವು ಕೊಡ್ಬೇಕಂತ ಫೈಲ್ ಮೂಮೆಂಟ್ ಅದು ಪ್ರೊಸೆಸ್ ಎಲ್ಲ ಮುಗಿದ ನಂತರ ಆಮೇಲೆ ಅಲ್ಲೇ ಅದೇ ಜಾಗದಾಗ ರೀ ಡೈರಿ ಕಟ್ಟೋದೆಲ್ಲ ಪ್ಲ್ಯಾನ್ ಐತದ್ರಿ. ಸೊ ಲ್ಯಾಂಡ್ ಒಂದು ಸಲ ಕ್ಲಿಯರಾಗಿ ನಮ್ಮ ಹೆಸ್ರಿಗೆ ಆಯ್ತಂದ್ರೆ ಇಮಿಡಿಯೇಟ್ ಅಂದ್ರೆ ಅಲ್ಲೆಲ್ಲ ಮೇನ್ ಈ ಕಡೆ ಕನಬರಗಿ ರೋಡ್ ಐತಲ್ಲ ರೀ, ಇಲ್ಲಿ ಅಂದ್ರೆ ಹೊಸ ಡೈರಿ ಒಂದು 4ರಿಂದ 5 ಎಕರೆ ಕೂಡ್ತೈತೆ ರೀ. ಅಲ್ಲಿ ಪ್ಲ್ಯಾನ್ ಮಾಡತ್ತೀರಿ. ಇದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಹೇಳ್ತೀನಿ. ಈಗ ನಿಮ್ಮ ಬೆಳಗಾವಿ ಹಾಲು ಒಕ್ಕೂಟ ನೀವು ಮೊದಲೆಲ್ಲ ಪೊಲ್ಯೂಷನ್ ಸಂಬಂಧ ಭಾಳ ಸ್ಟ್ರೈಕ್ ಆಗ್ತಿದ್ವು ಅಲ್ಲಿ ತಾವು ನೋಡಿದರೆ. ಈಗ ಒಂದು ಸ್ಟ್ರೈಕ್ ಆಗೋಲ್ಲ. ಯಾಕೆ ಆಗೋಲ್ಲ ಅಂದ್ರೆ ಇಲ್ಲೇನು ಹಾಲು ಕಲೆಕ್ಷನ್ ಇರ್ತೈತಿಲ್ಲ ಅದನ್ನೆಲ್ಲ ಜೀರೋ ಮಾಡ್ತಾ ಇದ್ದಾರೆ. ಈಗ ಮೇನ್ ಡೈರಿಗೆ ಬರೀ 2,500 ಲೀಟ್ರ್ ಹಾಲು ಅಷ್ಟೇ ಬರ್ತೈತೆ ರೀ. ಇಲ್ಲಿ ಯಾವುದೂ ಹಾಲು ಬರೋದಿಲ್ಲ. BMC ಹಾಕಿದ್ವಿ ಎಲ್ಲ ಅವರ ತಾಲೂಕೊಳಗೆ, ಅಲ್ಲೇ ಹಾಲು ಮಾಡಿ ಚೀಲ್ ಮಾಡಿ ಚಿಕನ್ ಮಾಡಿ ಫೈನಲ್ ಇಲ್ಲಿ ತೊಗೊಂಬರ್ತಾರೆ. ಅಂದರೆ ಪೊಲ್ಯೂಷನ್ಗೂ ಸಮಸ್ಯೆ ಆಗ್ದಂಗೆ ಇಲ್ಲಿ ಹಾಲು ಇಲ್ಲಿ ಯಾವುದೂ ಹಾಲು ಬರಬಾರ್ದು. ಅಲ್ಲೆಲ್ಲ ಅವರು ತಾಲೂಕೊಳಗೆ BMCಗೆ ಬರಬೇಕು. ಅಲ್ಲಿದೆ ಅದೆಲ್ಲ ಸೀಲ್ದಾಗಿ ಈ ಕಡೆ ಬರುವಂಥ ಪ್ಲ್ಯಾನ್ ಇದು ಮಾಡಿದ್ವಿ ನಾವು. ಗೋವಾ ರೀ ಮಾರ್ಕೆಟ್ ರೀ. ಈಗ ನಮಗೂ KMF ಕರ್ನಾಟಕ ಮಿಲ್ಕ್ ಫೆಡ್ರೇಷನ್ ಎಲ್ಲರಿಗೂ ಒಂದೊಂದು ಅಲಾಟ್ ಮಾಡಿರ್ತೈತೆ ರೀ. ಒಂದು ಯೂನಿಯನ್ ಎಲ್ಲಿ ಕೆಲಸ ಮಾಡಬೇಕು, ಬಿಜಾಪುರದವರು ನಾಗ್ಪುರ್ ಮಾಡ್ಬೇಕಂತಾರೆ ರೀ, ಹಾಸನ್ ಹೈದರಾಬಾದ್ ಹೇಳ್ತಾರೆ, ತುಮಕೂರು ಮುಂಬೈಗೆ ಹೇಳ್ತಾರೆ. ಬೆಳಗಾವಿ ಹಾಲು ಒಕ್ಕೂಟಕ್ಕೆ ಗೋವಾ ಪುನಾ ಮಾರ್ಕೆಟ್ ಕೊಟ್ಟಾರೆ. ಅಂದ್ರೆ ಈಗ 2 ಕಡೆ ನಮಗೆ ಮಾಡೋಕ್ಕೆ ಪರ್ಮಿಷನ್ ಇರ್ತಾರೆ. ಈಗ ಹೆಚ್ಚು ಕಮ್ಮಿ ನಾವು ಪೂನಾದಾಗ ಒಂದು 28-29 ಸಾವಿರ ಡೈಲಿ ಹಾಲು ಮಾಡ್ತಾಯಿದ್ರಿ. ಪೂನಾ 15,000 ರೀಚ್ ಆಗಿದ್ವಿ. ಸೊ ಕೋವಿಡ್ದಾಗ ಏನು ಕಡಿಮೆ ಆಯ್ತಲ್ಲ, ಅದು ಇಂಪ್ರೂವ್ ಇನ್ನೂ ಆಗ್ತಲ್ಲ. ಸೊ ಹಾಲಿನ ಉತ್ಪನ್ನಗಳನ್ನ ಗೋವಾ ಪುನಾದಾಗ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ಡೆವಲಪ್ ಮಾಡೋಕ್ಕೆ ಪ್ರಯತ್ನ ಮಾಡುತ್ತದೆ. ವ್ಯಾಲ್ಯೂ ಆ್ಯಡೆಡ್ ಅಂದರೆ ನೋಡ್ರಿ ಈಗ ರೀ ಕೇರಿಗೆ ಮೊದಲು ಒಂದು 10 ಟನ್ ತುಪ್ಪ ತೆಗಿತೀವಿ ನಮ್ಮಲ್ಲಿ 2 ವರ್ಷದಿಂದ. ಇವತ್ತು ನಾವು ತಿಂಗಳಿಗೆ 60 ಟನ್ ತುಪ್ಪ ತೆಗಿತಾಯಿದ್ರೆ ಅಂದರೆ 6,000 kg ತುಪ್ಪ ತೆಗಿತಾರೆ. ಪನ್ನೀರ್ ಹೈಯೆಸ್ಟ್ ನಾವು ಮಾಡತ್ತೀವಿ. ನಿಮ್ಗೆ ಹತ್ರ ಡಿಟೇಲ್ದಾಗ ಪ್ರೆಸ್ ನೋಡ್ದಾಗ ಕೊಟ್ಟಂಗೆ ಪನ್ನೀರ್ ಹೈಯೆಸ್ಟ್. ನೀವು ಹೇಳ್ದಂಗೆ ಹಾಲು ಮಾರಿ ಲಾಭ ಮಾಡೋಕ್ಕಿಂತ ಹಾಲಿನ ಉತ್ಪನ್ನಗಳನ್ನ ಮಾಡಿದ್ರೆ ಹೆಚ್ಚು ಲಾಭ ಆಗ್ತೈತಿ, ರೈತರಿಗೆ ಅನುಕೂಲ ಆಗ್ತೈತಿ. ಮುಂದಿನ ಅದಕ್ಕೆ ಅಂದರೆ ಆ ಹೆಚ್ಚಿನ ಪ್ರಾಡಕ್ಟ್ ಎಲ್ಲ ತುಪ್ಪ, ಪನ್ನೀರು ಮತ್ತು ಇನ್ನೂ ಬೇರೆ ಬೇರೆ ಎಲ್ಲ ಮಾಡ್ತಾಯಿದ್ದಾರೆ. ಅಂದರೆ ಬೈ ಪ್ರಾಡಕ್ಟ್ ಜಾಸ್ತಿ ಹೋಗ್ತು ನಾವು. ಕಾರ್ಪೊರೇಷನ್ ಅಲ್ಲ ಇದೇ ರೀ. ಮೊದಲು ಭಾಳ ಕಡಿಮೆ ಆದ್ದು ಬೆಳಗಾವಿದಾಗ. ಈಗ ನಾವು ಬಂದಂತಾರೆ ಆಲ್ಮೋಸ್ಟ್ ಆಲ್ ಎಲ್ಲನೂ ಮಾಡಿ. ಈಗ ವರದಿ ಸುವರ್ಣ ನ್ಯೂಸ್ ಈಗ ಅವ್ರು ಕೇಳಿದ ವರದಿ ನೀನು ಕೊಡೋಗಿ ಎಲ್ಲೆಲ್ಲಿ ಲೇಔಟ್ ತಗೊಂಡು ಅದು ಅವರು ಒಂದು ಹಾಕಿದಾರೆ. ಅದಕ್ಕೆ ರೀ ಅಲ್ಲಲ್ರಿ ಈಗ ಅವ್ರು ಏನಾಗಿದೆ ರೀ, ಕಾರ್ಪೊರೇಷನ್ ಮೊದಲು ಸಹಕಾರ ಮಾಡಿದ್ರಾಗಿಲ್ಲ ಅಂತ ಸಹಕಾರ ಇರ್ತಾರೆ. ಈಗಂತೂ ನಾವು ಬಂದ ನಂತರ ನಮ್ಮ ಮಾರ್ಕೆಟಿಂಗ್ ಟೀಮು ಮ್ಯಾಕ್ಸಿಮಮ್ ಎಲ್ಲಿ ಯಾರು ಪಾರ್ಕಲ್ಲಿ ಜಾಗ ತೋರಿಸ್ತಾರೋ, ಎಲ್ಲಿ ಹಾಸ್ಪಿಟ್ಲಲ್ಲಿ ಜಾಗ ತೋರಿಸ್ತಾರೋ, ಬಸ್ ಸ್ಟ್ಯಾಂಡ್ ಕಡೆಯಲ್ಲಿ ಜಾಗ ತೋರಿಸ್ತಾರೋ, ನಾವು ಸೀರಿಯಸ್ ಆಗಿ ಬಂದೈತಿ ಈಗ ಮಾಡತ್ತೀವಿ ಅಂದ್ರೆ ಇಂಪ್ರೂವ್ ಆಗಿದವ್ರೆ. ಇನ್ನೂ ಜಾಸ್ತಿ ಆಗ್ಬೇಕು ರೀ. ಅದಕ್ಕೆ ಒತ್ತು ಕೊಟ್ಟು ಮಾಡ್ತೀವಿ. ನಮ್ಮ ಇದ್ರೊಳಗೆ ರೀ ನಂದಿನಿ ಇದ್ರೊಳಗೆ ಅಂದ್ರೆ ಈಗ ಬೆಳಗಾವಿ ನೋಡಿ ಏನಾಗ್ತೈತಿ, ಕೆಲವೊಂದು NMP ಅಂತ ಇರ್ತೈತೆ ರೀ. ಅಂದ್ರೆ ನಂದಿನಿ ಅಂದ್ರೆ ಪ್ರಾಡಕ್ಟು ಅಲ್ಲಿ ಬೆಂಗಳೂರಿನ ಆಗಿ ಬರ್ತೈತೆ ರೀ. ಈಗ ನಾವು ಇಲ್ಲಿ ಪೇಡ ತಯಾರು ಮಾಡ್ತೀವಿ ಅಥವಾ ಮೈಸೂರು ಪಾಕ್ ಮಾಡ್ತೀವಿ, ತುಪ್ಪ ಮಾಡ್ತೀವಿ, ಪನ್ನೀರು ಇಷ್ಟು ನಾವು ಇಲ್ಲೆಲ್ಲ ಸಿಗ್ತದೆ. ಲಸ್ಸಿ ಇರ್ತೈತಿ. ಕೆಲವೊಂದೆಲ್ಲ ಡಿಪೋದಿಂದ KMFನಿಂದ ಬರಬೇಕಾಗ್ತೈತಿ. ಇವ್ರು ಇಂಡಿಯನ್ಸ್ ಹಾಕಿರ್ತಾರೆ, ಅವ್ರು ಸಪ್ಲೈ ಕಡಿಮೆ ಇರೋದು ಸ್ವಲ್ಪ ತೊಂದರೆ ಆಗತ್ತೈತೆ. ಅದು ಮುಂದಿನ ಜನ್ಮದ ಆಗಿ ಬರುತ್ತೆ. ಅಲ್ಲಿ ಮಾರ್ಕೆಟಿಂಗ್ ಟೀಮ್ಗೆ ಹೇಳಿದ್ವು ನಾವು ರೀ 5-6 ಪ್ರಾಡಕ್ಟ್ ನಾವು ಮಾಡ್ತೀವಿ. ಅದನ್ನು ಇಲ್ಲಿ ಇರ್ತೈತಿ. ಅದನ್ನು ಅದಕ್ಕೆ ಅಲ್ಲ ಟೋಟಲ್ ಅಂದ್ರೆ ಈಗ KMFದು
ಇಲ್ಲಿ ಮಾಡೋದು ಈಗ ನೋಡ್ರಿ ಮೇಜರಾಗಿ ತುಪ್ಪ ಮಾಡ್ತವ್ರೆ, ಪನ್ನೀರ್ ಮಾಡ್ತವ್ರೆ, ಪೇಡ ಮಾಡ್ತವ್ರೆ, ಆಮೇಲೆ ಮೈಸೂರು ಪಾಕ್ ರೀ, ಲಸ್ಸಿ ಇದೆ ರೀ, ಮಜ್ಜಿಗೆ ರೀ, ಮೊಸರಂತ ಈಗ ಬಕೆಟ್ ಮೊಸರಂತ ಇಷ್ಟು ಫೇಮಸ್ ಆಗಿತ್ತು ನಮ್ಮದು ರೀ, 5 kgದು ಬಕೆಟ್ ಮೊಸರು ಹಿಂಗೆಲ್ಲ ಮಾಡಾಕತ್ತು. ಮತ್ತು ಕುಂದ ಅಂತ ಫೇಮಸ್ ಐತೆ ಬೆಳಗಾಮ್ದು ರೀ. $200 crore ಜಾಸ್ತಿ ಆಗಿದೆ ರೀ. ಈಗ ನೋಡಿರಿ, ಈಗ ನಾನು ಮತ್ತು ಏನೆಲ್ಲ 12 ಅಂದ್ರೆ 12.5 ಕೋಟಿ ಲಾಭ ಆಗೈತಲ್ಲ ರೀ. ಇದ್ರೊಳಗೆ ಮತ್ತು ನಾನು ಒಂದು ಪ್ಲ್ಯಾನ್ ಮಾಡ್ತೇನೆ ರೀ. ಇದ್ರೊಳಗೆ ರೈತರಿಗೆ ಏನೇನು ಕೊಡಬೇಕು, ಏನು ಕೊಟ್ಟರೆ ರೈತರಿಗೆ ಅನುಕೂಲ ಆಗ್ತೈತಿ. ಅಂದ್ರೆ ಮ್ಯಾಟಿಗೆ ಭಾಳ ಡಿಮ್ಯಾಂಡ್ ಇರ್ತೈತೆ. ಅಂದ್ರೆ ಪಾಪ ಹಸುಗಳು ಕೆಳಗೆ ಮಲ್ಕೋಬಾರ್ದು, ಮ್ಯಾಟ್ ಇತ್ತಂದ್ರೆ ಅವಕ್ಕೆಲ್ಲ ಚೆನ್ನಾಗಿರ್ತೈತೆ. ಮಷೀನ್ ಇರ್ತೈತೆ, ಅಂದರೆ ಚಾಪ್ ಕಟ್ರೆ ಮೇವು ಕಟ್ ಮಾಡೋದು ಅದು. ಇಂಥವು ಏನು ಬೆಸ್ಟ್ ಅನುಕೂಲ ಮಾಡೋಕ್ಕಾಗ್ತಿಲ್ಲ ರೈತರಿಗೆ. ಈ ಲಾಭದಾಗ ಮ್ಯಾಕ್ಸಿಮಮ್ ಅವ್ರು ಕೊಟ್ಟು ಬಿಲ್ಡಿಂಗು ಮಾಡಿ ಈ ಥರನ ಕೊಡ್ತು ರೈತರಿಗೆ ಅನುಕೂಲ ಮಾಡ್ತೀವಿ. ಇನ್ಕಮ್ ಟ್ಯಾಕ್ಸ್ ಕಟ್ಬೇಕು ಅಂದ್ರೆ ಬೆಂಗಳೂರಿಂದ ಹೋಗ್ತಾವ್ರೆ, ಅಂದ್ರೆ ಬೆಳಗಾಂದಿಂದಲ್ಲ ರೀ. ಸೊ ಬೆಂಗಳೂರು ನಮ್ದೇನು ನಂದಿನಿ ಅಲ್ಲೇ ಐತಲ್ಲ ರೀ, ಮಿಲ್ಕ್ ಪ್ರಾಡಕ್ಟ್ ಇರ್ತೈತೆ ರೀ. KMFದಿಂದ ಚನ್ನರಾಯಪಟ್ಟಣದಿಂದ ತುಪ್ಪ ನ್ಯೂ ಜರ್ಸಿಗೆ ಹೋಗ್ತೈತೆ ರೀ ಮುಂಚೆ. ಆಮ್ಯಾಗ ಈಗನೂ ದುಬೈಗೂ ಹೋಗ್ತಿದ್ದಾರೆ. ದುಬೈದಲ್ಲೂ ಕೆಲವೊಂದೆಲ್ಲ ಹೋಗ್ತಾವೆ. KMF ಬ್ಯಾಂಗ್ಳೂರು ಯೂನಿಟ್ದಿಂದ ಹೋಗ್ತಾವೆ. ಆಮೇಲೆ ಬೆಂಗಳೂರು ಹಾಲು ಒಕ್ಕೂಟ ಐತಲ್ಲ, ಅವ್ರು ಚೀಸು ಅವನ್ನೆಲ್ಲ ಅವ್ರು ಜಾಸ್ತಿ ಮಾಡ್ತಾರೆ. ನಮ್ಮಲ್ಲಿ ಯಾವ ಹೋಗಲ್ಲ, ಬೇರೆ ಕಡೆಯಿಂದ ಹೋಗ್ತಾವ್ರಿ. ವಾರದಿನ ಇವತ್ತಿನ ತನಕ ಏನಾಗಿಲ್ಲ ರೀ. ಸೊ ಅಂದರೆ ನಾವು ಗ್ಯಾಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ. ಯಾಕಂದ್ರೆ ಮೊದಲು ಎಲ್ಲ ಬಾಯ್ಲರು ಅದು ಮತ್ತೊಂದೆಲ್ಲ ಪೊಲ್ಯೂಷನ್ ಆಗ್ತಿತ್ತು. ಈ ಗ್ಯಾಸ್ ಯೂಸ್ ಮಾಡೋದು ಆಗೈತಿ. ಗ್ಯಾಸ್ ಅಕಸ್ಮಾತ್ ಶಾರ್ಟೇಜ್ ಆಗೋದು, ಫರ್ನೇಸ್ ಆಯಿಲ್ ಬೇಕಾಗ್ತೈತೆ ರೀ. ಅದನ್ನಷ್ಟು ಅಡ್ವಾನ್ಸ್ ಆಗಿ ತರಿಸಿಟ್ಕೊಂಡ್ರೆ ಅಕಸ್ಮಾತ್ ಗ್ಯಾಸ್ ಏನಾರು ಶಾರ್ಟೇಜ್ ಆತಂದ್ರೆ ಅದ್ರ ಮ್ಯಾಗ ಮಾಡ್ಬೇಕಂತೇಳಿ ಯುದ್ಧದ ಇಫೆಕ್ಟ್ ಇಲ್ಲಿ ತನಕ ಆಗಿಲ್ಲ ರೀ. ಮುಂದೆ ಗೊತ್ತಿಲ್ಲ. ಆದರೂ ದೇವ್ರ ದಯದಿಂದ ಬೇಗನೆ ಯುದ್ಧ ಮುಗಿಬೇಕಂತೇಳಿ ನಮ್ಮ ಆಸೆ. ಮುಗೀತಂದ್ರೆ ಎಲ್ಲನೂ ಆ್ಯಸ್ ಇಟ್ ಈಸ್ ಮತ್ತು ಜನಕ್ಕೆಲ್ಲ ಒಳ್ಳೇದಾಗ್ತೈತೆ ಅಲ್ರಿ. ಇಲ್ಲ, ಅದು ಇಲ್ಲಿ ತನಕ ಆಗಿಲ್ಲ ರೀ. ಅದಕ್ಕೆ ಫರ್ನಿಶ್ ಆಯಿಲ್ ನಾವು ಎಕ್ಸ್ಟ್ರಾ ಮುಂಬೈದಿಂದ ತರ್ಸ್ಕೊಂಡ್ರಿ. ಏನಾರು ಬಂತಂದ್ರೆ ಅದನ್ನು ಯೂಸ್ ಮಾಡೋಣ ಅಂತೇಳಿ ಅದು ಮಾಡಿದ್ದೀವಿ ರೀ. ಸೊ ನಮ್ಮ ಪ್ರಾಡಕ್ಟ್ ಅಂದ್ರೆ ಪೂನಾ, ಗೋವಾ, ಬೆಳಗಾಮಲ್ಲಿ ಇಲ್ಲಿ ತನಕ ಎಫೆಕ್ಟ್ ಏನೂ ಆಗಿಲ್ಲ ರೀ. ಅಂದ್ರೆ ತುಪ್ಪ ಗಿಪ್ಪ ಜಾಸ್ತಿಯಾಗೇ ಸೇಲ್ ಆಗ್ತದೆ ರೀ. ಗ್ಯಾಸ್ ರೀ 1400 ಯೂನಿಟ್ ಗ್ಯಾಸ್ ಇದಾಗ್ತೈತೆ ಅದು ರೀ. ಸೊ ಅದಕ್ಕೆ ಇನ್ನೂ ನಮಗೊಂದು ಎಷ್ಟು ದಿನ, 20 ದಿನ ಆಗ್ಬೋದು ರೀ. ಏನು ತೊಂದರೆ ಇಲ್ಲ. ಇನ್ನೊಂದು 20 ಜನ ಏನು ತೊಂದರೆ ಇಲ್ಲ ರೀ. ಇನ್ನು ಟ್ರಂಪ್ ಮಹಾರಾಜ ಜಲ್ದಿ ಅಟ್ಟಿದ್ದು ಬಿಟ್ರೆ ಅದನ್ನು ರೋಡ್ ಖುಲ್ಲಾ ಮಾಡಿಬಿಟ್ಟಂದ್ರೆ ಯಾವ್ದು ಆಲ್ಮೋಸ್ಟ್ ಯಾವ್ದು ಅನುಕೂಲ ಆಗ್ತೈತೆ. ಈಗ ಅದ್ರ ಬಗ್ಗೆ ಭಾರಿ ಸೀರಿಯಸ್ ಆಗಿ ಥಿಂಕ್ ಮಾಡತ್ತವ್ರಿ.